ನಾವು ಕುಕಿಂಗ್ ವೀಲ್ಸ್ ಅನ್ನೋ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಈ ಚಾನೆಲ್ನಲ್ಲಿ ನಾವು ಅಡುಗೆ ಮಾಡ್ತೀವಿ, ರೈಡ್ ಮಾಡ್ತೀವಿ, ನಿಮಗೆ ಕಥೆಗಳನ್ನ ಹೇಳ್ತೀನಿ, ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ತೋರಿಸ್ತೀನಿ ಅಂತ. ಸೊ ನಾವು ಒಂದು ಜಾಗಕ್ಕೆ ರೈಡ್ ಮಾಡ್ತಾ ಹೋಗ್ತೀವಿ, ಬೈಕಲ್ಲಿ ಹೋಗ್ತೀವಿ ಅಂದಾಗ ರೈಡಿಂಗ್ ಗೇರ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೈಡಿಂಗ್ ಗೇರ್ಸ್ ಬಗ್ಗೆ ನೀವು ತುಂಬಾ ಕಡೆ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಇವತ್ತಿಂದ ನಾವು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ, ಒಂದೊಂದು ಎಪಿಸೋಡ್ ನಲ್ಲಿ ಒಂದು ಸ್ಟಾರ್ಟರ್ನ ಮಾಡ್ತೀವಿ, ಜೊತೆಲಿ ಒಂದು ರೈಡಿಂಗ್ ಗೇರ್ ಬಗ್ಗೆ ತುಂಬಾ ಬ್ರೀಫ್ ಆಗಿ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ತರ ಒಂದು ಇನ್ಫಾರ್ಮೇಶನ್ ನ ಕೊಡೋಣ, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳೋಣ ಅಂತ ಅನ್ಕೊಂಡಿದೀವಿ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಸೊ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ಬಟರ್ ಗಾರ್ಲಿಕ್ ಚಿಕನ್ ಅನ್ನೋ ಒಂದು ರೆಸಿಪಿನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಸೊ ಈಗ ಇಲ್ಲಿ ನಮ್ಮ ಹತ್ರ ಸ್ಟೀಮ್ ಮಾಡಿಟ್ಟಿರೋಂಥ ಚಿಕನ್ ಇದೆ. ನಾವು ಈ ಚಿಕನ್ಗೆ ಸಾಲ್ಟ್ ಹಾಕಿ ಸ್ಟೀಮ್ ಮಾಡಿಟ್ಟಿದೀವಿ. ಇದಕ್ಕೆ ಪೆಪ್ಪರ್ನ ಹಾಕ್ಕೊಳ್ಳೋಣ. ಜೊತೆಯಲ್ಲಿ 1 ಸ್ಪೂನ್ ಅಷ್ಟು ನಿಂಬೆಹಣ್ಣು ಜ್ಯೂಸ್ನ ಹಾಕ್ಕೊಳ್ಳೋಣ. ಜೊತೆಯಲ್ಲಿ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವಿಲ್ಲಿ ಬಾಯ್ಲ್ ಮಾಡಿರೋಂಥ ಚಿಕನ್ ತಗೊಂಡಿದೀವಿ. ನೀವು ನಾರ್ಮಲ್ ಚಿಕನ್ ಹಾಗೆ ಹಾಕೊಂಡು ಇದನ್ನ ಮಾಡ್ಬೋದು. ನಾವೇನಕ್ಕೆ ಬಾಯ್ಲ್ ಮಾಡಿರೋಂಥ ಚಿಕನ್ ತಗೊಂಡಿದೀವಿ ಅಂದ್ರೆ ಸ್ವಲ್ಪ ಬೇಗ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಇಲ್ಲಿ ಪ್ಯಾನ್ ಇಟ್ಕೊಂಡಿದೀನಿ. ಈ ಪ್ಯಾನ್ಗೆ 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಈಗ ಬೆಣ್ಣೆ ಕಾದ್ಮೇಲೆ ಇಲ್ಲಿ ನಾವೇನ್ ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ, ಇದನ್ನ ಒಂದೊಂದಾಗಿ ಇದರಲ್ಲಿ ಇಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾವಿಲ್ಲಿ ಬ್ಯಾಟರ್ ಕೋಟ್ ಮಾಡ್ಕೊಂಡಿದ್ದಂತಹ ಚಿಕನ್ ಏನಿದೆ, ಇದು ಲೈಟ್ ಆಗಿ ಕಲರ್ ಚೇಂಜ್ ಆಗುವಷ್ಟು ಶಾಲೋ ಫ್ರೈ ಆಗಿದೆ. ಇದನ್ನ ಒಂದು ಪಾತ್ರೆಗೆ ತಕೊಂಡ್ಬೋಣ. ಈಗ ಇದೇ ಪ್ಯಾನಿಗೆ 1 ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಳ್ಳೋಣ. ಸೊ ಬಟರ್ ಕಾದ್ಮೇಲೆ ಧಾರಾಳವಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಯಾಕಂದ್ರೆ ಇದು ಬಟರ್ ಗಾರ್ಲಿಕ್ ಚಿಕನ್ ಆಗಿರೋದ್ರಿಂದ ಫೈನ್ ಆಗಿ ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ 1-1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡೋಣ. ಸೊ ಈಗ ಇಲ್ಲಿ ಮೈದಾ ಹಿಟ್ಟು ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಸೊ ಈಗ ಇಲ್ಲಿ ನಾವು ನೀರು ಹಾಕಿದ್ಮೇಲೆ ಇದು ಸ್ವಲ್ಪ ತಿಕ್ಕಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗ್ಬೇಕು. ಇದು ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಇವತ್ತಿನ ನಮ್ಮ ಮೊದಲನೇ ರೈಡಿಂಗ್ ಬೂಟ್ಸ್ ಬಗ್ಗೆ ಮಾತಾಡೋಣ. ಸೊ ಈಗ ಇಲ್ಲಿ ನಮ್ಮ ಹತ್ರ ರೈಡಿಂಗ್ ಬೂಟ್ಸ್ ಇದೆ. ರೈಡಿಂಗ್ ಬೂಟ್ಸ್ ಒಂದಷ್ಟು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬರುತ್ತೆ. ಮೋಟೋ ಸ್ಪೋರ್ಟ್ಸ್ಗೆ ಅಂತ ಸಪರೇಟ್ ರೈಡಿಂಗ್ ಬೂಟ್ಸ್ ಬರುತ್ತೆ, ಅಡ್ವೆಂಚರಸ್ ರೈಡ್ ಸಪರೇಟು, ಕ್ರೂಸಿಂಗ್ ಸಪರೇಟು, ಟೂರಿಂಗ್ ಸಪರೇಟು, ಈ ತರದ್ದು ಸಪರೇಟ್ ಬೂಟ್ಸ್ ಬರುತ್ತೆ. ಬಟ್ ಎಲ್ಲ ಬೂಟ್ಸ್ ನ ಪ್ರೈಮರಿಯಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಸೇಫ್ಟಿ, ಇನ್ನೊಂದು ಪ್ರೊಟೆಕ್ಷನ್ಗೋಸ್ಕರ. ಬನ್ನಿ ಬೂಟ್ಸ್ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ
ರೈಡಿಂಗ್ ಬೂಟ್ಸ್ ಯೂಸ್ ಆಗೋದು ಎರಡು ವಿಷಯಕ್ಕೆ, ಒಂದು ಸೇಫ್ಟಿ, ಇನ್ನೊಂದು ಪ್ರೊಟೆಕ್ಷನ್. ಸೊ ಈ ರೈಡಿಂಗ್ ಬೂಟ್ಸ್ ನ ತಗೊಂಡ್ಬೇಕಾದ್ರೆ ಇಲ್ಲಿ ಮೆಟಲ್ ಪ್ಲೇಟ್ಸ್ ಬರುತ್ತೆ. ಸೊ ಮೆಟಲ್ ಪ್ಲೇಟ್ಸ್, ರೈಡಿಂಗ್ ಬೂಟ್ಸ್ ನಲ್ಲಿ ಮೆಟಲ್ ಪ್ಲೇಟ್ಸ್ ಏನಕ್ಕೆ ಇರುತ್ತೆ, ನೀವು ಇವಾಗ ಹೈವೇ ಟ್ರಾವೆಲ್ ಮಾಡಬೇಕಾದ್ರೆ ಇನ್ ಅಂಡ್ ಅರೌಂಡ್ 120, 130 ಈ ತರದ ಸ್ಪೀಡ್ ನಲ್ಲೇ ಹೋಗ್ತಾ ಇರ್ತೀರಾ. ಹೋಗ್ಬೇಕಾದ್ರೆ ಅಲ್ಲಿ ಯಾವ್ದನ್ನ ಹೆವಿ ವೆಹಿಕಲ್ಗೆ ಕಲ್ ಸಿಗಾಕೊಂಡು ಕಲ್ಲೆಗಿರಿದ್ರೆ ಅಂದ್ರೆ ಸ್ಟೋನ್ ಚಿಪ್ಪಿಂಗ್ ಆದ್ರೆ ಬಂದು ಫಸ್ಟ್ ಹೊಡೆಯೋದು ನಿಮ್ಮ ಕಾಲಿಗೆ. ನಿಮ್ಮ ಕಾಲಿಗೆ ಹೊಡೆದಾಗ ನಿಮ್ಮ ಕಾಲು ಡ್ಯಾಮೇಜ್ ಆಗ್ತೀರಾ, ಇದು ಕಾಪಾಡುತ್ತೆ. ಇನ್ನೊಂದು, ಟು ದ ವರ್ಸ್ಟ್ ಸಿನಾರಿಯೋ ಆಕ್ಸಿಡೆಂಟ್ ಆಗೋ ತರದ್ ಯಾವ್ದಾನ ಒಂದು ಪರಿಸ್ಥಿತಿ ಬಂದ್ರು ನಿಮ್ಮ ಕಾಲ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಬೀಳುತ್ತೆ. ಅಂದ್ರೆ ಇವಾಗ ನಿಮ್ಗೆ ಅರೌಂಡ್ 75 to 80% ಅಷ್ಟು ಡ್ಯಾಮೇಜ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ರೈಡಿಂಗ್ ಬೂಟ್ಸ್ ನ ಯೂಸ್ ಮಾಡೋದು. ಸೊ ನೀವು ರೈಡಿಂಗ್ ಬೂಟ್ಸ್ ನ ತಗೊಬೇಕಾದ್ರೆ 3 ಪಾಯಿಂಟ್ ನ ತಲೆಯಲ್ಲಿ ಇಟ್ಕೊಂಡು ನೋಡ್ಬೇಕು. ಫಸ್ಟ್ ಒನ್, ನಿಮ್ ಅದೇನು ಕ್ಲೈಮ್ಯಾಟಿಕ್ ರಿಕ್ವೈರ್ಮೆಂಟ್ ಪ್ರಕಾರ ಬೂಟ್ಸ್ ಇರುತ್ತೆ. ಅಂದ್ರೆ ಇವಾಗ ಸಮ್ಮರ್ಗೆ, ರೈನಿಗೆ, ವಿಂಟರ್ಗೆ ಈ ತರದ ರಿಕ್ವೈರ್ಮೆಂಟ್ಸ್ ಪ್ರಕಾರ ಬೂಟ್ಸ್ ವೇರಿ ಆಗುತ್ತೆ. ಮತ್ತೆ ಎಲ್ಲಾ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನಲ್ಲೂ ಹೊಂದ್ಕೊಂಡು ಹೋಗುವಂತ ಬೂಟ್ಸ್ ಇರುತ್ತೆ. ಸೊ ಆ ಕಂಡೀಷನ್ಸ್ ಬೇಸ್ ಮೇಲೆ ನೀವು ಬೂಟ್ಸ್ ನ ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಮೆಟೀರಿಯಲ್ ಆಫ್ ದ ಶೂಸ್. ಸೊ ನೀವು ಶೂಸ್ ನ ಅಥವಾ ಈ ರೈಡಿಂಗ್ ಬೂಟ್ಸ್ ನ ತಗೊಂತೀರಾ ಅಂದಾಗ ಹೊರಗಡೆ ಮತ್ತೆ ಒಳಗಡೆ ಇರುವಂತ ಮೆಟೀರಿಯಲ್, ಈ ಎರಡು ಮೆಟೀರಿಯಲ್ ಚಾಯ್ಸ್ ನ ನೋಡಿ ಆಮೇಲೆ ತಗೊಬೇಕು. ಸೊ ಈಗ ಮೂರನೇ ಪಾಯಿಂಟ್, ಸ್ಟಿಫ್ನೆಸ್ ಅಥವಾ ಫರ್ಮ್ನೆಸ್. ಈಗ ನೀವು ಈ ಶೂನ ಅಬ್ಸರ್ವ್ ಮಾಡ್ಬೋದು, ನೋಡಿ ಎಷ್ಟು ಟೈಟ್ ಆಗಿ ಇದನ್ನ ಪ್ರೆಸ್ ಮಾಡಿದ್ರು ಇದು ಬೆಂಡ್ ಆಗ್ತಿಲ್ಲ. ಸೊ ನಿಮ್ಗೆ ಇಲ್ಲಿ ಈ ಪೋರ್ಷನ್ ಎಲ್ಲ ಎಷ್ಟು ಸ್ಟಿಫ್ ಆಗಿರುತ್ತೋ ನಿಮ್ಮ ಕಾಲಿಗೆ ಅಷ್ಟು ಪ್ರೊಟೆಕ್ಷನ್ ಇರುತ್ತೆ. ಅಂಡ್ ಈ ತರದ್ದು ಬೂಟ್ಸ್ ನ ಯೂಸ್ ಮಾಡ್ಬೇಕಾದ್ರೆ ಇನಿಷಿಯಲ್ ಆಗಿ ನೀವು ಹೊಸ ಬೂಟ್ಸ್ ತಗೊಂಡು ನಡಿಬೇಕಾದ್ರೆ ನಿಮ್ಗೆ ನಡೆಯೋದಕ್ಕೆ ಅನ್ಕಂಫರ್ಟಬಲ್ ಆಗಿರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೈಡಿಂಗ್ ಗೇರ್ಸ್ ನಲ್ಲಿ ರೈಡಿಂಗ್ ಬೂಟ್ಸ್ ಅನ್ನೋದೇನಿದೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಎಸೆನ್ಷಿಯಲ್ ಆಗಿರೋ ವಿಷಯ. ಸೊ ನೋಡೋದ್ರಲ್ಲ, ನೀವು ರೈಡ್ ಮಾಡೋರಾಗಿರ್ಬೋದು ಅಥವಾ ನೀವು ಗಾಡಿ ಓಡಿಸ್ತೀರಾ ಅಂದಾಗ ರೈಡಿಂಗ್ ಬೂಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಬೇಸಿಸ್ ಮೇಲೂ ನಾವು ರೈಡಿಂಗ್ ಬೂಟ್ಸ್ ನ ಯೂಸ್ ಮಾಡ್ಬೋದು. ಇವಾಗ ನೀವು ಆಫೀಸ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಇನ್ನೊಂದು ಮತ್ತೊಂದಾದ್ರೂ ಫ್ಯಾಷನಬಲ್ ಆಗಿ ರೈಡಿಂಗ್ ಬೂಟ್ಸ್ ಬಂದಿದೆ. ಸೊ ಈಗ ಇಲ್ಲಿ ನಾವು ಪ್ಯಾನಲ್ ಹಾಕಿದಂತ ಮಿಕ್ಸ್ಚರು ಕ್ರೀಮಿಯಾಗಿ ರೆಡಿ ಆಗಿದೆ. ಈಗ ಇದಕ್ಕೆ ನಾವಾಗ್ಲೇ ಶಾಲೋ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಆ ಚಿಕನ್ ಹಾಕ್ಕೊಳೋಣ. ಸೊ ಚಿಕನ್ ಹಾಕಿದ್ಮೇಲೆ ಇದು ಒಂದು 2 to 3 minutes ಚಿಕನ್ ಈ ಬ್ಯಾಟರ್ ಅಲ್ಲೇ ಬಾಯ್ಲ್ ಆಗ್ಲಿ. ಆದ್ಮೇಲೆ ಇದ್ರ ಮೇಲೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ನ ಹಾಕೊಂಡು ತಿಂತಾ ಇದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ರೈಡಿಂಗ್ ಬೂಟ್ಸ್ ಅದು ಏನಕ್ಕೆ ತಗೊಬೇಕು, ಅದರಿಂದ ಏನೇನ್ ಯೂಸೇಜ್ ಇದೆ, ತಗೊಳೋದಕ್ಕೆ ಮುಂಚೆ ಏನೇನ್ ನೋಡ್ಬೇಕು, ಇದಷ್ಟು ಪಾಯಿಂಟ್ ಗಳ ಜೊತೆ ಒಂದೊಳ್ಳೆ ಬಟರ್ ಗಾರ್ಲಿಕ್ ಚಿಕನ್ ಸ್ಟಾರ್ಟರ್ ನ ರೆಡಿ ಮಾಡಿದ್ವಿ. ಇದೇ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ರೈಡಿಂಗ್ ಗೇರ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾರ್ಟರ್ ರೆಸಿಪಿನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.